ಎಲ್ಲರದ್ದು ಊಟ ಆಯ್ತಾ? ಈಗ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ದಿನ ಭಿನ್ನ ರಾಶಿಗಳ ಬಗ್ಗೆ ಪರಿಚಯ ಮಾಡಿತ್ತು. ಭಿನ್ನ ರಾಶಿ ಅಂತಂದ್ರೆ ಏನು, ಭಿನ್ನ ರಾಶಿಯ ವಿಧಗಳು ಯಾವ್ಯಾವು, ಭಿನ್ನ ರಾಶಿಗಳನ್ನ ಅಂಶ ಮತ್ತು ಛೇದಗಳನ್ನು ಗುರುತಿಸ್ತಕ್ಕಂಥದ್ದು ಹೇಗೆ, ಸಮಭಿನ್ನ ರಾಶಿ ಅಂದ್ರೇನು, ವಿಷಮ ಭಿನ್ನ ರಾಶಿ ಅಂದ್ರೇನು ಮತ್ತು ಮಿಶ್ರ ಭಿನ್ನ ರಾಶಿ ಅಂತಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಪರಿಚಯ ಮಾಡಿತ್ತು. ಈಗ ಭಿನ್ನ ರಾಶಿಗಳ ಸಂಕಲನ ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಈಗ ನಿಮ್ಗಾಗಲೇ ಗೊತ್ತಿರೋ ರೀತಿಯಲ್ಲಿ 3/4 ಅಥವಾ 4ನೇ 3 ಅಂತ ಹೇಳಿದ್ರೆ 3 ಏನಂತ ಕರಿತೀವಿ? ಅಂಶ. ಇಂಗ್ಲಿಷ್ ನಲ್ಲಿ ನ್ಯೂಮರೇಟರ್. 4ಕ್ಕೆ ಏನಂತ ಕರಿತೀವಿ? ಛೇದ ಅಥವಾ ಡಿನಾಮಿನೇಟರ್. ಹೌದಾ? ಈಗ ಹಾಗಾದ್ರೆ ಈ ಭಿನ್ನ ರಾಶಿಗಳನ್ನ ಸಂಕಲನ ಮತ್ತು ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನೋಡೋಣ. ಇದೆಲ್ಲದೂ ಕೂಡ ನಿಮಗೆ 4ನೇ ತರಗತಿಯಿಂದನೇ ಪ್ರಾರಂಭ ಆಗಿರುತ್ತೆ ಭಿನ್ನ ರಾಶಿಗಳು. ಆದ್ರೂ ಕೂಡ ಭಿನ್ನ ರಾಶಿಗಳಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ತಪ್ಪುಗಳನ್ನು ಮಾಡೋದ್ರಿಂದ ನಾವು ಭಿನ್ನ ರಾಶಿಗಳನ್ನ ಹೆಂಗ್ ಆಯ್ಕೆ ಮಾಡ್ಕೋಬೇಕು ಅದೆಲ್ಲದೂ ಕೂಡ ಹಿಂದೆ ಆಗಿದೆ. ಈಗ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ಅವರು ಈಗ ನೋಡಿ, ಈಗ ಉದಾಹರಣೆಗೆ ನೀವು ತಪ್ಪು ಮಾಡ್ತಾರೆ ಕೆಲವು ವಿದ್ಯಾರ್ಥಿಗಳು. ಹೆಂಗಪ್ಪ ಅಂದ್ರೆ 3/4 ಪ್ಲಸ್ 5/6 ಕೂಡಿ ಇದನ್ನ ಅಂತ ಹೇಳಿ ನೀವು ಕೂಡ್ತಕ್ಕಂಥದ್ದಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಅಂಶ ಕೂಡ್ಬಿಟ್ಟು 3 + 5 8, 4 + 6 10 ಅಂತ ಹೇಳ್ತೀರಾ. ಈ ರೀತಿ ಮಾಡಬಾರದು, ಇದು ತಪ್ಪಾಗುತ್ತೆ. ಯಾಕಪ್ಪ ಅಂದ್ರೆ ಹೆಂಗ್ ಸ್ವಲ್ಪ ತಪ್ಪಾಗುತ್ತೆ, ಸರಿ ಇತ್ತಲ್ಲ ಅಂತ ನೀವು ವಾದ ಮಾಡ್ಬೋದು. ಆದ್ರೆ ನಾನು ಸಣ್ಣ ಒಂದು ಉದಾಹರಣೆ ಕೊಡೋದ್ರ ಮುಖಾಂತರ ಹೇಳ್ತೀನಿ. 1/2 ಅಂದ್ರೆ ಎಷ್ಟಪ್ಪ? 1/2 ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಏನಂತ ಕರಿಬಹುದು ಇದನ್ನ? 2ನೇ 1ನ್ನ ನಾವು ಸಾಮಾನ್ಯ ಭಾಷೆಯಲ್ಲಿ ಏನಂತ ಕರಿಬಹುದು? ಈಗ ಒಂದು ಸೇಬು ಹಣ್ಣಿದೆ, ಸೇಬು ಹಣ್ಣನ್ನು ಕರೆಕ್ಟ್ ಆಗಿ 2 ಭಾಗ ಮಾಡ್ತೀವಿ. 2 ಭಾಗದಲ್ಲಿ 1 ಭಾಗ ಆಯ್ಕೆ ಮಾಡ್ಕೊಂಡಂಗೆ ಅರ್ಥ ಗೊತ್ತಾನೆ, ಅರ್ಧ ಅಂತ ಕರೀತೀವಿ. ಈ ಅರ್ಧಕ್ಕೆ ಮತ್ತೊಂದು ಅರ್ಧ ಕೂಡಿದ್ರೆ ಎಷ್ಟು ಬರ್ಬೇಕು ಪುತ್ರ? ಅರ್ಧಕ್ಕೆ ಮತ್ತೊಂದು 1 ಬರ್ಬೇಕು. ಕರೆಕ್ಟ್ 1 ಬರ್ಬೇಕು. ನೋಡಿ ಇಲ್ಲಿ ನೀವು ಮಾಡ್ತಿರಲ್ಲ ಆ ತರದ ಮಿಸ್ಟೇಕ್ ಅನ್ನು ಮಾಡಿದ್ರೆ ಏನಾಗುತ್ತೆ ಉತ್ತರ? ನಿಮ್ ಪ್ರಕಾರ ಮಾಡೋದಾದ್ರೆ 1 + 1 ಎಷ್ಟು? 2 + 2 ಎಷ್ಟು? 4. ಇದನ್ನ ಮತ್ತೆ ಸಂಕ್ಷೇಪಿಸ್ತೀನಿ ಅನ್ಕೊಂಡು 2 1 2 2 ಎಷ್ಟು ಬಂತು ಉತ್ತರ? 1/2 ಅಂತಂದ್ರೆ ಅರ್ಧನೇ. ಅರ್ಧಕ್ಕೆ ಅರ್ಧ ಕೂಡಿದ್ರೆ ಅರ್ಧ ಬರಕ್ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ, ಗೊತ್ತಾನೆ. ಹಾಗೆ ಕಾಲ್ ಭಾಗಕ್ಕೆ 1/4 ಅಂದ್ರೆ ಕಾಲ್ ಭಾಗ. ಒಂದು ಸೇಬು ಹಣ್ಣನ್ನು 4 ಭಾಗ ಮಾಡಿ ಅದರಲ್ಲಿ 1 ಪೀಸ್ ತಗೊಂಡ್ರೆ ಅದನ್ನ ಕಾಲ್ ಭಾಗ ಅಂತ ಕರಿತೀವಿ. ಅದರಲ್ಲೇ 3 ಪೀಸ್ ತಗೊಂಡ್ರೆ 3/4 ಭಾಗ ಅಂತ ಕರಿತೀವಿ. ಹೌದಾ? ಕಾಲ್ ಭಾಗಕ್ಕೆ 3/4 ಭಾಗ ಕೂಡಿದ್ರೆ ಎಷ್ಟು ಬರ್ಬೇಕು ಉತ್ತರ? ಕಾಲು ಭಾಗಕ್ಕೆ 3/4 ಭಾಗ ಕೂಡಿದ್ರೆ ಅಥವಾ 3/4 ಭಾಗ ಕಾಲು ಭಾಗ ಕೂಡಿದ್ರೆ ಎಷ್ಟು ಬರ್ಬೇಕು ಉತ್ತರ? 1 ಬರ್ಬೇಕು. ಹೌದಾ? ನೋಡೋಣ. ಈಗ ನಾವು ಈ ರೀತಿ ಭಿನ್ನ ರಾಶಿಗಳನ್ನು ಕೂಡಿದ್ರೆ ಕಳೆದ್ರೆ ಸರಿ ಬರಲ್ಲ ಅಂತ ನಾನು ಹೇಳಿದ್ದೀನಿ. ಹಾಗಾದ್ರೆ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ ನಾನು ಹಾಗಾದ್ರೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಆ ನಂತರ ಈ ಉದಾಹರಣೆ ಜೊತೆಗೆ ಹೋಲಿಕೆ ಮಾಡೋಣ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದರಲ್ಲಿ 3/4ರಲ್ಲಿ 3 ಅಂಶ 4 ಛೇದ, 5/6 5 ಅಂಶ 6 ಛೇದ. ಈ ಛೇದಗಳಿಗೆ ಲಾಸಾಹ ತಗೊಳ್ಬೇಕು. ಸೊ ಲಾಸಾಹ ತಗೊಳ್ತಕ್ಕಂಥದ್ದು ಗೊತ್ತಿದೆ, ಅಪವರ್ತನ ವಿಧಾನದಿಂದ ಲಾಸಾಹ ತಗೊಳ್ಬೇಕು. ಸೊ ಯಾವ್ದ್ರಿಂದ ಭಾಗಿಸೋಣ? 2 ಮತ್ತೆ 2 3 ಭಾಗ ಆಗಲ್ಲ, ಹಾಗೆ ಹೇಳ್ಬೇಕು. ನೆಕ್ಸ್ಟ್ 3 1 ಬಂತು. ಇಲ್ಲಿ ಇಷ್ಟು ಉಳಿಸ್ಕೋಬೇಕು. 2 8 2 8 3 ಎಷ್ಟಾಯ್ತು ಲಾಸಾಹ? 2 2 4 4 3 12 ಲಾಸಾಹ ಆಯ್ತು. ಹೌದಾ? ಈ ಲಾಸಾಹವನ್ನ ಛೇದದಲ್ಲಿ ಬರ್ಕೋಬೇಕು. ಬೇರೆ ಬೇರೆ ಮೆಥಡ್ ಅಲ್ಲಿ ಹೇಳ್ತಾರೆ. ಇದು ಈಸಿಲಿ 8ನೇ ಕ್ಲಾಸಿಗೆ ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಛೇದಗಳಿಗೆ ಲಾಸಾಹ ತಗೋಬೇಕು. ಲಾಸಾಹವನ್ನ ಛೇದದಲ್ಲಿ ಬರ್ಕೋಬೇಕು. ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಲಾಸಾಹವನ್ನ ಪ್ರತಿ ಭಿನ್ನ ರಾಶಿಯ ಛೇದದಿಂದ ಭಾಗಿಸ್ಬೇಕು. 12 ಲಾಸಾಹ ಅಲ್ವಾ?
ಮೊದಲನೇ ಭಿನ್ನ ರಾಶಿಯ ಛೇದ ಎಷ್ಟಿದೆ? ಅದರಿಂದ ಭಾಗಿಸು. ಎಷ್ಟರವರೆಗೆ ಹೋಗುತ್ತೆ? 4. ಈ ಬಂದಂತ ಉತ್ತರವನ್ನ ಅಂಶಕ್ಕೆ ಗುಣಿಸ್ಬೇಕು. ಅಂಶ ಎಷ್ಟಿದೆ? 3. 3 ಎಷ್ಟಾಗುತ್ತೆ? 9. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಹಾಕಿ, ಮೈನಸ್ ಇದ್ರೆ ಮೈನಸ್. ಈಗ ಅದೇ ರೀತಿ 12ಅನ್ನ 6ರಿಂದ ಭಾಗಿಸ್ಬೇಕು. 6 1 6 ಎಷ್ಟು ಬಂತು ಉತ್ತರ? 2. ಅಲ್ಲಿ ಎರಡನೇ ಭಿನ್ನ ರಾಶಿ ಅಂಶ ಎಷ್ಟಿದೆ? 5 ಗುಣಿಸ್ಕೋಬೇಕು. ಎಷ್ಟಾಗುತ್ತೆ? 2 5 10. ಈ 10ಅನ್ನ ಇಟ್ಬೇಕು. ಸರಿನಾ? ಅಲ್ಲಿಗೆ 10 ಪ್ಲಸ್ 9 ಎಷ್ಟಾಯ್ತು? 19/12. ಈಗ ನೀವು ಆಗಲೇ ಹೇಳಿದ್ರಿ, ನೀವು ಅರ್ಧ ಪ್ಲಸ್ ಅರ್ಧ 1 ಆಗ್ಬೇಕಿತ್ತು. ಆದ್ರೆ ನಾವು ಆಗಲೇ ನಿಮ್ ತರ ಕೂಡಿರೋದು ಯಾಕೆ ತಪ್ಪಾಗುತ್ತೆ ಅನ್ನೋದ್ರೆ ಈಗ ನೋಡಿ, ಈಗ ಕ್ಲಾಸ್ ಆಗ್ತಾರೆ ನೋಡಿ ಅಷ್ಟೇ ಬರುತ್ತೆ. ಈಗ ಯಾವ್ಯಾವ ಕ್ಲಾಸ್ ಆಗ್ಬೇಕು ನಾವು? 2ಕ್ಕೆ 2 ಕ್ಲಾಸ್ ಆಗ್ತಾರೆ ಎಷ್ಟು ಬರುತ್ತೆ? 2 ಬರುತ್ತಲ್ವಾ? ಈಗ ನೋಡಿ ಈ ಪ್ರಕಾರ ಮಾಡಿ. 2ಅನ್ನ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 1ನ್ನ ಅಂಶ ಗುಣಿಸಿ 1 ಅಂಶದಲ್ಲಿ ಎಷ್ಟಿದೆ? 1 ಪ್ಲಸ್ ಇದೆ ಪ್ಲಸ್. 2ಅನ್ನ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 1 ಬಂತು. 1 ಇಂಟು 1 1 ಪ್ಲಸ್ 1 2. ಸಂಕ್ಷೇಪಿಸಿದ್ರೆ 2 1 ಎಷ್ಟು ಬಂತು ಉತ್ತರ? 1. ಕರೆಕ್ಟ್ ಆಯ್ತು. ಈಗ ಅರ್ಧ ಪ್ಲಸ್ ಅರ್ಧ ಎಷ್ಟು? 1. ಗೊತ್ತಾಯ್ತಾ? ಈಗ ಕೂಡಬಾರ್ದು. 1 ಪ್ಲಸ್ 1 2 ಪ್ಲಸ್ 2 4 ಅಂತ ಇನ್ಮೇಲೆ ಅಂಶ ಕೂಡೋದು, ಛೇದ ಕೂಡೋದು ಮಾಡಬಾರ್ದು. ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಭಿನ್ನ ರಾಶಿ ಸರಿ ಜ್ಞಾಪಕ ಇಟ್ಕೊಳ್ಳಿ ಸ್ಟೆಪ್ಸ್ ನ. ಭಿನ್ನ ರಾಶಿಗಳ ಸಂಕಲನ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಭಿನ್ನ ರಾಶಿಯ ಛೇದಗಳಿಗೆ ಲಾಸಾಹವನ್ನ ತೆಗೆದುಕೊಂಡು ಆ ಲಾಸಾಹವನ್ನ ಪ್ರತಿ ಭಿನ್ನ ರಾಶಿಯ ಛೇದದಿಂದ ಭಾಗಿಸಿ ಬಂದಂತ ಉತ್ತರವನ್ನ ಅಂಶಕ್ಕೆ ಗುಣಿಸಬೇಕು. ಅದೇ ರೀತಿ ಎರಡನೇ ಭಿನ್ನ ರಾಶಿಯ ಛೇದದಿಂದ ಲಾಸಾಹವನ್ನ ಎರಡನೇ ಭಿನ್ನ ರಾಶಿಯ ಛೇದದಿಂದ ಭಾಗಿಸಿ 12ಅನ್ನ 6ರಿಂದ ಭಾಗಿಸಿದ್ವಿ, 2 ಬಂತು. ಅಂಶದಲ್ಲಿ 5 ಇದೆ, ಅಂಶಕ್ಕೆ ಗುಣಿಸಿದಾಗ 2 5 10 ಬಂದಿದೆ. ಬಂದಿದೆ 10 ಪ್ಲಸ್ 9 19/12. ಅರ್ಥಾಯ್ತಾ ಕೂಡೋದು? ಅದೇ ರೀತಿ ಇಲ್ಲಿ ಮೈನಸ್ ಇದ್ರೆ ಕಳೆಯೋದು ಪ್ಲಸ್ ಬಂದಿರುತ್ತೆ, ಮೈನಸ್ ಬಂದಿರುತ್ತೆ. ಇದು ಎಷ್ಟೇ ಭಿನ್ನ ರಾಶಿಗಳು ಬಂದ್ರು ಕೂಡ ಅದೇ ತರನೇ ಮಾಡಬೇಕು. ಸರಿನಾ? ಅರ್ಥ ಆಗಿದೆಯಾ? ಮಾಡ್ತೀರಾ? ಬರ್ಕೊಳ್ಳಿ. ಇದೊಂದು ಲೆಕ್ಕ ಬರ್ಕೊಳ್ಳಿ. ನೆಕ್ಸ್ಟ್ ಲೆಕ್ಕ ಕೊಡ್ತೀನಿ, ಅದನ್ನ ಮಾಡು. ಈ ಕಡೆ ಸೈಡಲ್ಲಿ ಹಾಕಿರ್ತೀನಿ ಲೆಕ್ಕ. 3/4 ಪ್ಲಸ್ 5/6 ಪ್ಲಸ್ 2/3. 3 ಇರ್ಲಿ 10 ಇರ್ಲಿ ಎಲ್ಲವೂ ಅದೇ ತರ. ಈ ಲೆಕ್ಕ ಬರ್ಕೊಂಡು ಆದ ನಂತರ ಅದನ್ನ ಪ್ರಯತ್ನ ಪಡಿ. ಭಿನ್ನ ರಾಶಿಗಳು ತುಂಬಾ ಇಂಪಾರ್ಟೆಂಟ್. ನೀವು ಎಲ್ಲಿಗೆ ಹೋದ್ರೂ ಕೂಡ ಭಿನ್ನ ರಾಶಿಗಳು ಬೇಕಾಗುತ್ತೆ. ಹಾಗಾಗಿ ಆಮೇಲೆ ತುಂಬಾ ತಪ್ಪು ಮಾಡ್ತಕ್ಕಂಥದ್ದು ನೀವು ಈ ಏರಿಯಾದಲ್ಲಿ. ಹಾಗಾಗಿ ಭಿನ್ನ ರಾಶಿಗಳನ್ನ ಮತ್ತೆ ಮತ್ತೆ ಹೇಳ್ಕೊಡ್ತಿದ್ದೀನಿ. ಕರೆಕ್ಟ್ ಆಗಿ ತಪ್ಪಿಲ್ದಂಗೆ ಗಮನ ಇಟ್ಟು ಮಾಡೋದು. ಇದೆ 2 ಸಲ ಬರ್ಕೊಂಡು ಆದ್ಮೇಲೆ ಆಯ್ತಾ? ಬರ್ಕೊಂಡು ಆಗಿದೆಯಾ? ಆಗಿರೋದು ಆಗಿಲ್ಲದೆ ಇದ್ದರು ಬರ್ಕೊಂಡು ಆಗಿರೋದು ಲೆಕ್ಕ ಮಾಡಿ. 4ನೇ 3 ಪ್ಲಸ್ 6ನೇ 5 ಪ್ಲಸ್ 3ನೇ 2 ಇದೆಯಲ್ಲ, ಅಥವಾ 3/4 ಪ್ಲಸ್ 5/6 ಪ್ಲಸ್ 2/3 ಈ ಲೆಕ್ಕ. ಮಾಡ್ತಾ ಇದ್ದೀರಾ? ಸರಿಯಾಗಿ ಆಯ್ತಾ ಇದು? ಆಯ್ತಾ? ಮಾಡಿ ಇನ್ನೊಂದು ಮಾಡಿ. 3/4 ಪ್ಲಸ್ 5/6 ಪ್ಲಸ್ 2/3. ಲಕ್ಷ್ಮಿ ಆಯ್ತಾ? ಬೋರ್ಡ್ ಮೇಲೆ ಮಾಡುವ ನೋಡೋಣ.
ತಪ್ಪಿಲ್ದಾಗ ಮಾಡೋ. ಬೇರೆ ಯಾರು ಮಾಡಿ ಲೆಕ್ಕ ಮಾಡ್ಬೇಕಂದ್ರೆ ಪಕ್ಕದಲ್ಲಿ ನೋಡಬಾರ್ದು, ಆ ರೀತಿ ಲೆಕ್ಕ ಮಾಡಬಾರ್ದು. ಆಯ್ತಾ? ಆಗಿರೋದು ನೋಡೋಣ. ಬಿನ್ನ ಭಾಗ್ಯಲಕ್ಷ್ಮಿ ಮಾಡ್ತಾರೆ, ಆನಂತರ ಚೆಕ್ ಮಾಡಿ. ಜಿ ಕೊಡಿ ಹೀಗೆ. ಎಲ್ಲ ಒಂದೇ ಲೈನಿಗೆ ಬರೀರೋ ಆನ್ಸರ್ ನಾವು ಇಲ್ಲೇ ಈಸ್ ಈಕ್ವಲ್ ಟು ಬರೀ. ಸರಿನಾ? ಏನ್ ಮಾಡಿದ್ಯಾ? ಎರಡರಿಂದ ಪ್ರಾರಂಭ ಮಾಡಿದ್ದೆ. ಎರಡು ಎಲ್ಲ ಒಂದೇನೆ. ಒಂದು ಮನೋಜ್ ಏನ್ ಹೇಳ್ತಾ ಇದ್ದಾನೆ, ಆಕ್ಚುಲಿ ಅದೇ ತರನೇ ಮಾಡಬೇಕು. ನಾವು ಯಾವಾಗಲೂ ಕೂಡ ಲಾಸಹ ತಗೋಬೇಕಾದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ಬೇಕು. ಫಸ್ಟ್ ಮೊದಲನೇ ಅವಿಭಾಜ್ಯ ಸಂಖ್ಯೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು. ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು? ಎರಡು. ಎರಡರಿಂದ ಭಾಗ ಆಗ್ಲಿಲ್ಲ ಅಂದ್ರೆ ಮೂರಕ್ಕೆ ಹೋಗ್ಬೇಕು. ಮೂರರಿಂದ ಆಗ್ಲಿಲ್ಲ ಅಂದ್ರೆ ನಾಲ್ಕಕ್ಕೆ ಹೋಗ್ಬಾರ್ದು. ನಾಲ್ಕು ಅವಿಭಾಜ್ಯ ಸಂಖ್ಯೆ ಅಲ್ಲ, ಯಾವುದು? ಐದಕ್ಕೆ ಹೋಗ್ಬೇಕು. ಐದು ಆಗ್ಲಿಲ್ಲ ಅಂದ್ರೆ ಏಳಕ್ಕೆ ಹೋಗ್ಬೇಕು. ಏಳು ಆಗ್ಲಿಲ್ಲ ಅಂದ್ರೆ ಒಂಬತ್ತು. ಒಂಬತ್ತು ಅವಿಭಾಜ್ಯ ಸಂಖ್ಯೆನಾ? 93ರಿಂದ ಭಾಗ ಆಗತ್ತಲ್ಲ. ಯಾವುದು? 11, 13 ಈ ರೀತಿಯ ಸಂಖ್ಯೆಗಳಿಂದನೇ ಭಾಗಿಸ್ಬೇಕು. ಈಗ ಹೇಳ್ತೀವಿ. ಈಗ ಸರಿ ಇದೆಯಾ? ಎಲ್ಲರಿಗೂ ಇದೇ ಉತ್ತರ ಬಂದಿದ್ಯಾ? ಓಕೆ. ಯಾರು ಬಂದಿಲ್ಲ? ಕುಶಿತ ಬಂದಿದ್ಯಾ? ಬಂದಿದ್ಯಾ? ಅಕ್ಷಯ್ ಬಂದಿಲ್ಲ? ಬಂದಿದ್ಯಾ? ಸರಿ, ನೋಡ ಕಡೆ ಇನ್ನೊಂದ್ಸರಿ ಹೇಳ್ತೀನಿ. ರಿಪೀಟ್. ಭಾಗ್ಯಲಕ್ಷ್ಮಿ ಮಾಡಿರೋ ಉತ್ತರ ಕರೆಕ್ಟ್ ಇದೆ. 12 ಲಾಸಹ ಬಂತು. ಲಾಸಹವನ್ನ ಛೇದದಲ್ಲಿ ಭಾಗಿಸಬೇಕು. ಪ್ರತಿ ಭಿನ್ನ ರಾಶಿಯ ಛೇದದಿಂದ ಲಾಸಹವನ್ನ ಭಾಗಿಸ್ಬೇಕು. 12ಅನ್ನ 4ರಿಂದ ಭಾಗಿಸುವಾಗ ಎಷ್ಟರವರೆಗೆ ಹೋಯ್ತು? 3 ಹೋಯ್ತು. 3 × 3 9. ಹಾಗೇನೆ ಈಗ 6ರಿಂದ ಭಾಗಿಸ್ಬೇಕು. 6 2 ಬಿ ಅನ್ನೋದು ಹಿಂದಿನ ಅಕ್ಷರ 2. 2 × 5 2 5 ಹಾಗೇನೆ 3ರಿಂದ ಭಾಗಿಸ್ಬೇಕು. 3 4 4 × 2 8 10 + 9 19. 19ಕ್ಕೆ 8 ಕೂಡಿರಿ 27. ಇಲ್ಲಿ ನೋಡಿ, ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬಹುದು. ಸಪೋಸ್ ಇದೇನಾದ್ರು ಮತ್ತೆ ಸಂಕ್ಷೇಪಿಸ್ಲಿಕ್ಕೆ ಬರುತ್ತೆ, ಒಂದೇ ಮಧ್ಯೆಯಿಂದ ಅಂಶ ಮತ್ತೆ ಬರುತ್ತಲ್ವಾ? 3ರಿಂದ ಎಷ್ಟಾಗುತ್ತೆ? 4 12 3 27. ಯಾವಾಗಲೂ ನಾವು ಉತ್ತರಗಳನ್ನು ಹೇಳಬೇಕಾದ್ರೆ ಸಂಕ್ಷಿಪ್ತ ರೂಪದಲ್ಲಿ ಇಟ್ಟರೆ ಚೆನ್ನಾಗಿದೆ. 9/4 ಹೇಳಿ. ಸರಿನಾ? ನೆಕ್ಸ್ಟ್ ಲೆಕ್ಕ ಕೊಡೋಣ. 6/5 ಪ್ಲಸ್ 3/2 ಪ್ಲಸ್ ಮೈನಸ್ 1/6. ಪ್ಲಸ್ ಇತ್ತ ಪ್ಲಸ್ ಹಾಕಿ, ಮೈನಸ್ ಇತ್ತ ಮೈನಸ್ ಹಾಕಿ. ಸರ್ ಮೈನಸ್ ಬಂದಿದೆ ಇದೇನು ಸರ್ ಅಂತಿಲ್ಲ, ಅದೇ ಡಿಫ್ರೆಂಟ್ ಅಲ್ಲ. 6/5 ಪ್ಲಸ್ 3/2 ಮೈನಸ್ 1/6. ಕುಶಲ ಮಾಡ್ತೀವಿಲ್ಲ? ಬೇರೆಯವರಲ್ಲಿ ಮಾಡ್ತಾ ಇರ್ತಾರೆ. ನಿಮ್ ಬೋರ್ಡ್ ಮೇಲೆ ಮಾಡು. ಆ ಕಡೆ ದೂರ ಬರ್ಕ 5 2 6 5, 2, ಹಾಕಿ ಬರೀಬೇಕು. 5, 2, 6 ಪಕ್ಕ ಪಕ್ಕ ಬರೆದ್ರೆ 526 ಅನ್ನೋ ರೀತಿಯಲ್ಲಿ ಆಗುತ್ತೆ. ಒಂದು ನಿಮಿಷ ಇಲ್ಲಿ ನೋಡಿ, ಒಂದು ನಿಮಿಷ ನೋಡಿ ಮಕ್ಕಳಿಗೆ. ಇಲ್ಲಿಗ 2ರಿಂದ ಭಾಗಿಸಿದೆ. ಫಸ್ಟ್ 5 ಭಾಗ ಆಗಲ್ಲ, ಹಾಗೆ ಇಟ್ಟಿದ್ದಾನೆ. 2 1 2 2
ಬೇಕಲ್ವಾ? ನೀವು ಈ ಸ್ಟೆಪ್ಪಿಗೆ ಬೇಕಾದ್ರೂ ನಿಲ್ಲಿಸ್ಬೋದು. ಯಾಕೆ ಹೇಳಿ ನೋಡೋಣ, ಯಾರು ಹೇಳ್ತೀರಾ? ಅಂದ್ರೆ ಅವೆರಡು ಎಂತ ಸಂಖ್ಯೆಗಳಾಗಿರ್ತವೆ? ವೆರಿ ಗುಡ್. ಅವೆರಡು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ನಾವು ಇಲ್ಲಿಗೆ ನಿಲ್ಲಿಸಿ ಡೈರೆಕ್ಟ್ ಆಗಿ ಗುಣಾಕಾರ ಮಾಡಿದ್ರೆ ಬಂದ್ಬಿಡ್ತದೆ, ಉತ್ತರ ಬರುತ್ತೆ. 3, 5, 15, 15, 2, 30. ಇಲ್ಲಿರೋ ಸಂಖ್ಯೆಗಳು ಏನಾಗಿದೆ ಇಲ್ಲಿ ಬಂದಿದೆ ಹೊರತು ಏನು ವ್ಯತ್ಯಾಸ ಆಗಿಲ್ಲ. ಇಲ್ಲಿ ಅಂದ್ರೆ ಇದು ಅವಿಭಾಜ್ಯ ಅಲ್ಲ, ಹಂಗಾಗಿ ನಾನು ಕಂಟಿನ್ಯೂ ಮಾಡಿದ್ದೆ. ಗೊತ್ತಾಯ್ತಾ? ಸೊ ಹಾಗಾಗಿ ನೀವು ಇಲ್ಲಿಗೆ ಬೇಕಾದ್ರೂ ನಿಮ್ಮ ಸ್ಟೆಪ್ ನಿಲ್ಲಿಸಿ ನೇರವಾಗಿ ಲಾಸಹ ತಗೋಬಹುದು. ಓಕೆ, ಮಾಡ. ಮಾಡಿ ಉಳಿದ ನಿಮ್ಮ ಎಕ್ಸೈಸ್ ಬುಕ್ಕಲ್ಲಿ ಮಾಡಿ. ಆಯ್ತಾ ಯಾರ್ದಾರ ರಾಜಲಕ್ಷ್ಮಿ ಅಂತ? ಮಾಡಿ 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 ನಿಧಾನ ಮಾಡಿ. ನೀವು ಆಗ್ಲಿ ಅವ್ನು ಮಾಡೋದನ್ನ ನೋಡಕ್ ಹೋಗ್ಬೇಡಿ, ನಿಮ್ ಪಾಡಿಗೆ ನೀವು ಮಾಡಿ. ಆಯ್ತಾ ಅಕ್ಷಯ್? ಮನೋಜ, ಯಶವಂತ, ನಿಧಾನಕ್ಕೆ ಮಾಡಿ, ತಪ್ಪಿಲ್ದಂಗೆ ಮಾಡಿ. ಚಿಹ್ನೆ ಅದು ಮೈನಸ್ ಪ್ಲಸ್ ಆಗ್ಬಾರ್ದು. ಪ್ಲಸ್ ಪ್ಲಸ್ ಇರೋ ಕೂಡ್ಕೊ, ಆಮೇಲೆ ಮೈನಸ್ ಮಾಡೋದು. ಗೊತ್ತಾಗಿಲ್ಲ? ಸೈಡಲ್ಲಿ ಹಾಕೊಂಡು ಕೊಡು. 36, 45. ಮಾಡಿದೆ. ಈಸಿ ಕೊಡ್ತಾರೆ, ಈಸಿ ಕೊಡ್ತಾರೆ. ನೋಡಿ ಎಷ್ಟು ಬಂದಿದೆ ನಿಮಗೆ ಉತ್ತರ? ವಿಧಾನ ಸರಿನಾ? ಕರೆಕ್ಟಾ? ಕರೆಕ್ಟಾ? ನಿಮ್ಗೂ ಅದೇ ಬಂದಿದೆ ಉತ್ತರ? ಮನೋಜ್ ಆಯ್ತೇನಪ್ಪ? ಅಕ್ಷಯ್ ಲೇಟ್ ಮಾಡಿದ ನೀವು 5, 2 ಮತ್ತು 6ಕ್ಕೆ ಲಾಸಹ ತಗೊಂಡಿದ್ದಾನೆ. ಲಾಸಹ 30 ಬಂತು. ಸರಿನಾ? ಅಂತ ಬಂದಿಲ್ಲ? ಬಂದಿದ್ಯಾ? ಸರಿ, ನೋಡ್ಕೊ ಇನ್ನೊಂದ್ಸರಿ. 5ರಿಂದ ಭಾಗಿಸಿದಾಗ ಎಷ್ಟರವರ್ತಿ ಇದ್ದಾಳೆ ಯಶವಂತ? ಎಷ್ಟರವರ್ತಿ ಭಾಗ ಆಗುತ್ತೆ? 30. 5ರಿಂದ 6 ಬಂತು. 6 ಎಲ್ಲಿ ಗುಣಿಸ್ಕೋಬೇಕು? ಅಂಶ ಗುಣಿಸ್ಕೋಬೇಕು. ಅಂಶದಲ್ಲಿ ಎಷ್ಟಿದೆ? ಅಲ್ಲೂ ಕೂಡ 6 ಇದೆ. 6 ನೆಕ್ಸ್ಟ್ 30 ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಸೈಡಿಗೆ ಹಾಕೊಂಡು ಮಾಡಿ. 30ನ್ನ 2ರಲ್ಲಿ ಮಾಮೂಲಿ ಭಾಗಾಕಾರ ತರನಾದ್ರೂ ಮಾಡಿ. 2 1 2, 3 2 ಅಂದ್ರೆ 1, 10 ಇಳಿಸ್ಕೊಂಡೆ. 2 5 10 ಎಷ್ಟು ಅಂತ ಭಾಗ ಲಬ್ಧ? 15. 15 ಯಾವ್ದು ಗುಣಿಸ್ಕೋಬೇಕು? 3ಕ್ಕೆ. 15 3ಲಿ 30ನ್ನ 6ರಿಂದ ಭಾಗಿಸ್ತೀವಿ. ಎಷ್ಟು ವರ್ತಿ ಹೋಗುತ್ತೆ? ನಾನು ಯಶವಂತ ಹೇಳಿ. ಅಲ್ಲಪ್ಪ, 30ನ್ನ 6ರಿಂದ ಭಾಗಿಸ್ಬೇಕು. 6 ಬಗ್ಗೆ 30 ಬರೋವರೆಗೂ ಹೇಳು. 5 ಎಲ್ಲಿ ಗುಣಿಸ್ಕೋಬೇಕು? 1. 5 1 5. ಇಲ್ಲಿ ಸೈಡ್ಗೆ ಹಾಕೊಂಡು ಮಾಡಿದ್ವಿ. ಯಾವಾಗಲೂ ಕೂಡ ನಾವು ರಫ್ ವರ್ಕ್ ಮಾಡ್ಬೇಕಾದ್ರೆ ಬಲಭಾಗದಲ್ಲಿ ಮಾಡ್ಬೇಕು. ಹಿಂಗೆ ಎಡಭಾಗದಲ್ಲಿ ಅಥವಾ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಮಾಡಬಾರ್ದು. ನಿಮ್ ರೈಟ್ ಸೈಡ್ ಆಫ್ ಯುವರ್ ಎಕ್ಸರ್ಸೈಸ್ ಬುಕ್ ಅಲ್ಲೇ ಮಾಡಬೇಕು. ಇವ್ರು ಇಲ್ಲೇ ಕೂಡಿದಾನೆ 36 45 ಕೂಡಿದಾನೆ. 6 5 11 1 3 4 7 81 ಬಂತು. 81ರಲ್ಲಿ ಏನ್ ಮಾಡಿದಾನೆ? 5 ಅಂತ ಕಳೆದಿದ್ದಾನೆ. 81ರಲ್ಲಿ 5 ಹೋದ್ರೆ ಎಷ್ಟಾಯ್ತು? 70. ಇಲ್ಲಿಗೆ ಬಿಡೋಣ, ಮುಂದೆ ಮಾಡ್ಬೋದಾ? ಎಷ್ಟಿಂದ? ಯಾವ್ದ್ರಿಂದ ಆಗಲ್ವಾ? ನೋಡಿ, ಬಿಡಿಸ್ತಾನೆ ಏನಿದೆಯಪ್ಪ? ಇಲ್ಲಿ ಬಿಡಿಸ್ತಾನೆ ಏನಿದೆಯಪ್ಪ? ಬಾಧ್ಯತೆ ಏನೇನು ಹೇಳಿ. ಬಿಡಿಸ್ತಾನ ಸರಿ ಸಂಖ್ಯೆ ಇದ್ದಲ್ಲಿ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಹೇಳಿದ್ರೆ 5ರಿಂದ ಭಾಗ ಆಗ್ಬೇಕು ಅಂದ್ರೆ ಬಿಡಿಸ್ತಾನದಲ್ಲೇ ಇರ್ಬೇಕು. 0 ಅಥವಾ 5 ಇರ್ಬೇಕು. 5 ಇಲ್ವಲ್ಲ ಇಲ್ಲಿ? ಅಲ್ಲಮ್ಮ, ಬಿಡಿಸ್ತಾನ 0 2 4 6 8 10 ಸಮ ಸಂಖ್ಯೆ ಇದ್ರೆ ಅದು ಯಾವ್ದ್ರಿಂದ ಭಾಗ ಆಗುತ್ತೆ? 2ರಿಂದ ಭಾಗ ಆಗುತ್ತೆ ತಾನೆ? ತಾನೆ? 2ರಿಂದ ಭಾಗಿಸಿ. ಮತ್ತೆ 2 1 1 ಉಳಿತು 10 ಆಯ್ತು. 2 5 10. 2 3 6 1 ಉಳಿತು, ಪಕ್ಕಕ್ಕೆ ಸೇರಿಸ್ಕೊಂಡು ಎಷ್ಟಾಯ್ತು?
ಎರಡ ಎಂಟ್ಲಿ 16 ಹೌದಾ? ಉತ್ತರ ಏನು ನಮ್ದು? 38/15. ಸಾಧ್ಯವಾದಷ್ಟು ಉತ್ತರಗಳನ್ನ ಸಂಕ್ಷಿಪ್ತ ರೂಪದಲ್ಲೇ ಇಡಬೇಕು. ಆಯ್ತಾ? ಗೊತ್ತಾಯ್ತು ಈಗ ಸಂಕಲನ ವ್ಯವಕಲನ ಮಾಡ್ತಿರಲ್ಲ. ನಿಮಗೆ ಯಾವ್ದು ಲೆಕ್ಕ ಕೊಟ್ಟರು ವ್ಯವಕಲನ ಗೊತ್ತಾಯ್ತಾ? ಇನ್ನೊಂದು ಕೊಡ್ಬೇಕಾ? ಮುಂದೆ ಕೊಡೋಣ, ಕೊಡ ಹೋಮ್ವರ್ಕ್ ಕೊಡೋಣ, ಹೋಮ್ವರ್ಕ್ ಕೊಡೋಣ. ಬರ್ಕ ಬೇರೆ ಲೆಕ್ಕ ಬರ್ಕ 4/5 ಪ್ಲಸ್ 6/7 ಪ್ಲಸ್ 8/3 ಎರಡನೇದು 9/2 ಮೈನಸ್ 4/5 ಮೂರನೇದು 5/3 ಪ್ಲಸ್ 1/4 ಮೈನಸ್ 6/5. ಸರ್ ಗುಣಿಸೋದು ಬಾಕ್ಸೋದು ಅದು ನೆಕ್ಸ್ಟ್ ಹೇಳ್ತೀನಿ. ಈಗ ಹೇಳ್ಕೊಡ್ತೀನಿ ಸಾಕು. ಇಷ್ಟೊಂದು ಮಾಡ್ಕೊಂಬನ್ನಿ. ಗುಣಾಕಾರದಲ್ಲಿ ಮತ್ತೆ ಮಾಡ್ಕೊಂಡು ಉತ್ತರ ಎಷ್ಟು. ಈಗ ನೆಕ್ಸ್ಟ್ ಭಿನ್ನ ರಾಶಿಗಳ ಗುಣಾಕಾರ ಮಾಡ್ತಕ್ಕಂಥದ್ದು ಹೇಗೆ ಅಂತ ನೋಡಿ. ಭಿನ್ನ ರಾಶಿಗಳ ಗುಣಾಕಾರ. ಈಗಿಲ್ಲ 4/5 3/10 ಅಂತ ಒಂದು ರಾಶಿ ಇದೆ. ಎಲ್ಲ ಗಮನ ಇಟ್ಟು ನೋಡಿ. ನೆಕ್ಸ್ಟ್ ಲೆಕ್ಕ ನೀವು ಮಾಡಬೇಕು. ಈಗ ಏನ್ ಮಾಡ್ಬೇಕಪ್ಪ? ಈ ಭಿನ್ನ ರಾಶಿ ಗುಣಿಸ್ಬೇಕಾದ್ರೆ ಅಂದ್ರೆ ಅಂಶ ಮತ್ತು ಛೇದದಲ್ಲಿ ಯಾವ್ದಾದ್ರೂ ಸಂಖ್ಯೆ ಒಂದೇ ಮಗ್ಗಿಯಿಂದ ಭಾಗ ಆಗಂಗಿಲ್ಲ ಅಂದ್ರೆ ಸಂಕ್ಷೇಪ ಆಗಂಗಿದ್ರೆ ಸಂಕ್ಷೇಪಿಸ್ಬೇಕು. ಈ 3 5 ಜೊತೆಗಾರ ಸಂಕ್ಷೇಪಿಸಬಹುದು, 10 ಜೊತೆಗಾರ ಸಂಕ್ಷೇಪಿಸಬಹುದು. ಅದೇ ತರ ಇದ್ರಲ್ಲಿರ್ತಕ್ಕಂಥ ಅಂಶವನ್ನ ಎರಡೂ ಭಿನ್ನ ರಾಶಿಯ ಛೇದದಲ್ಲಿ ಯಾವುದ್ರ ಜೊತೆಗಾದ್ರೂ ಸಂಕ್ಷೇಪಿಸಬೇಕು, ಸಂಕ್ಷೇಪ ಆಗಂಗಿದ್ರೆ. ಈಗ 4 ಇದೆ, 5 ಜೊತೆಗೆ ಏನಾದ್ರು ಸಂಕ್ಷೇಪ 4 10 ಜೊತೆಗೆ ಸಂಕ್ಷೇಪಿಸ್ತಾರೆ. ಯಾವ ಮಗ್ಗಿಂದ ಎಷ್ಟು 2 ಈಗ ನೋಡಿ, ಈ ಎರಡನ್ನ ಮತ್ತೇನಾದ್ರೂ ಇವೆರಡು ಜೊತೆ ಸಂಕ್ಷೇಪಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈ 3 ಮತ್ತೇನಾದ್ರೂ ಸಂಕ್ಷೇಪಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸುಜಾತ ಯಾವ್ದೋ ಒಂದು ಆಗುತ್ತೆ ಅಂತ ಹೇಳಿ, ಯಾವ್ದಾದ್ರು ಸುಜಾತ 5/5 ಆಗುತ್ತೆ ಅಂತ ಹೇಳಿದ ನಾನು. 5/5 ಎರಡು ಎಲ್ಲಿದ್ದಾವೆ? ಎರಡೂ ಛೇದದಲ್ಲಿ ಇದೆ. ನಾನು ಏನ್ ಹೇಳ್ತಾ ಇರ್ತೆ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಛೇದದಲ್ಲಿರ್ತಕ್ಕಂಥ ಸಂಖ್ಯೆ ಜೊತೆ ಸಂಕ್ಷೇಪಿಸ್ಬೇಕೇ ವಿನಃ ಛೇದವನ್ನ ಛೇದದ ಜೊತೆ ಅಂಶವನ್ನ ಅಂಶದ ಜೊತೆ ಸಂಕ್ಷೇಪಿಸಬಾರ್ದು ಅಲ್ವಾ? ಈಗ ನೀನು ಯಾವ್ದ್ರ ಜೊತೆ ಸಂಕ್ಷೇಪಿಸ್ಲಿಕ್ಕೆ ಆಗಿಲ್ಲ, ಆಗಲ್ಲ ಅಂತಂದಾಗ ಏನ್ ಮಾಡ್ಬೇಕು? ಅಂಶ ಗುಣಿಸ್ಕೋಬೇಕು. 2 3 5 25 ಸರಿನಾ? ಇದು ಭಿನ್ನ ರಾಶಿಗಳ ಗುಣಾಕಾರ. ಹೇಳಿದರ್ತೈತೆ ನೋಡಿ. ಇನ್ನೊಂದು ಲೆಕ್ಕ ತೋರಿಸ್ತೀನಿ. 15/4 8 6/21 ಅಕ್ಷಯ್ 15 4 ಜೊತೆಗೆ ಸಂಕ್ಷೇಪಿಸಬಹುದನಪ್ಪ? 15 21 ಜೊತೆಗೆ ಸಂಕ್ಷೇಪಿಸಬಹುದನಪ್ಪ? ಸಂಕ್ಷೇಪದಿಂದ ಯಾವ ಮಗ್ಗಿನಲ್ಲಿ? 3 ಮಗ್ಗಿ. ಕೆಳಗೆ ಎಷ್ಟರ ಬರ್ತಿ? 3/5 ಬೇರೆ ಸುಮ್ಮನೆ 3/5 ಇದು 7 20 ಸರಿನಾ? ಮತ್ತೆ 5 ಮತ್ತು 7 ಮತ್ತೇನಾದ್ರು ಸಂಕ್ಷೇಪಿಸಕ್ಕೆ ಆಗಲ್ಲ. ಬಿಟ್ಟು 5 4 ಜೊತೆಗೆ ಆಗಲ್ಲ. ಇಲ್ಲೇ ಆಗಿಲ್ಲ ಅಂದ್ರೆ ಇದು ಆಗಲ್ಲ. ಅದು ಈಗ 4 ಮತ್ತು 6 ಯಾವ ಮಗ್ಗಿ? 2 2 ಇನ್ನೊಂದ್ಸರಿ ಗಮನಿಸಿ. ಯಾವ್ದಾರ ಅಂಶ ಮತ್ತು ಛೇದದಲ್ಲಿ ಇರ್ತಕ್ಕಂಥ ಮತ್ತೇನಾದ್ರು ಸಂಕ್ಷೇಪಣೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಈಗ ಏನ್ ಮಾಡ್ಬೇಕು ಅಕ್ಷಯ್? ಯಾವ್ಯಾವ್ದು ಗುಣಿಸ್ಬೇಕು? ಛೇದ ಜೊತೆ ಗುಣಿಸ್ಕೋಬೇಕು, ಅಂಶದ ಜೊತೆ ಗುಣಿಸ್ಕೋಬೇಕು. ಅಂಶದಲ್ಲಿ ಏನೇನಿದೆ ಸಂಖ್ಯೆ? 3. 5 3 15 2 7 ಕರೆಕ್ಟಾ? ಸರಿನಾ? ನಿಮಗೆ ಕೊಡೋಣ ಈಗ? ಬರ್ಕಂತೀರಾ? ಬರ್ಕೋಬೇಕಿತ್ತ? ಬರ್ಕೊಂಡಿರ್ಲಿಲ್ಲಲ್ಲ ಇದೀನ?
4 ನಾವು ಪೂರ್ತಿ ಹೇಳಿಸಲ್ಲ 4 ಎಷ್ಟಪ್ಪ 2 5 2 2 ಇಲ್ವಾ ಸರಿ ಬಟ್ ಬರ್ಕೊಂಡು ಆದ್ಮೇಲೆ ಲೆಕ್ಕ ಮಾಡಿ 10/35 ಇಂಟು 21/12 ನಿಧಾನಕ್ಕೆ ಯೋಚನೆ ಮಾಡಿ ತಪ್ಪು ಮಾಡಬೇಡಿ ಅಷ್ಟೇ ಅರ್ಥ ಆಗದೆ ಇದ್ರೆ ಕೇಳಿ ಹಾಗೆ ಬಿಡ್ತಾ ನೋಡೋಣ ನಾನು ಸ್ವಲ್ಪ ಮಾಡಿ ಬೇರೆ ಆಯ್ತಾ ನಿತ್ಯ ಮಾಡಿ 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 ಎಷ್ಟೊತ್ತಾಯ್ತೇನಪ್ಪ ಇದೊಂದು ಲೆಕ್ಕ ನಾನೇ ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಬೋರ್ಡ್ ಮೇಲೆ ಮಾಡಿಸ್ತೀನಿ ಆಗ್ಬೋದಾ ಎಷ್ಟು ಜನದಾಯ್ತು 1 2 3 ಮನೋಜ್ ಆಯ್ತಾ 4 ಆಯ್ತು ಆಯ್ತು 5 ಜನ ಇದೆ ಉಳಿದ ನೋಡಿ ಸರಿ ಈಗ ನೋಡಿ ಈ 10ನ್ನ ಚೆಕ್ ಮಾಡ್ಕೋಬೇಕು ಇಲ್ಲಿ 2 ತರನು ಮಾಡ್ಬೋದು 2 ತಪ್ಪಲ್ಲ 10 12 ಜೊತೆಗೂ ಸಂಕ್ಷೇಪ ಆಗುತ್ತೆ 10 ಮತ್ತೆ 35 ಸಂಕ್ಷೇಪಿಸಬಹುದು ಹೌದಾ 21 35 ಸಂಕ್ಷೇಪಿಸಬಹುದು 21 12 ಸಂಕ್ಷೇಪಿಸಬಹುದು ಯಾವ್ದನ್ನಾರು ಮಾಡಿದ್ರು ಕರೆಕ್ಟ್ ಏನೇ ತಪ್ಪೇನಲ್ಲ ಯಾವ್ದು ಮಾಡೋಣಪ್ಪ 10 ಯಾವ್ದ್ರ ಜೊತೆ ಮಾಡೋಣ 12 ಜೊತೆ ಮಾಡೋಣ ಆಯ್ತು ಯಾವ ಬಗ್ಗೆ 2ರಿಂದನಾ 2 ನೆಕ್ಸ್ಟ್ ಸರಿ 7 3 21 ಮತ್ತು 35 ಮಾಡೋಣ 7 ಸರ್ ನೆಕ್ಸ್ಟ್ 5 5 5 ಒಂದ 5 ಸರ್ 3 ಒಂದೇ 3 ಹಳ್ಳಿ ಅಲ್ವಾ 3 ಒಂದೇ 3 ಅಲ್ಲಿ ಅಂಶದಲ್ಲಿ ಏನು ನೋಡಿತ್ತು 1 1 ಅಷ್ಟೇ ಹೋಯ್ತು 1 ಒಂದೇ 2 ಒಂದೇ 2 ಉತ್ತರ ಎಷ್ಟು 1/2 ಮಾಡಿಲ್ಲ ನಮ್ಮ ತಪ್ಪಾಗತ್ತ ಸರಿ ಇದೆ ಅಲ್ವಾ ಕರೆಕ್ಟ್ ಆಗಿ ನೀವು ಯಾವ್ದನ್ನಾರು ಮಾಡಿ ಉತ್ತರ ಫೈನಲ್ ಉತ್ತರ ಎಲ್ರಿಗೂ ಕೂಡ 1/2 ಬರೋದು ಹೊರತು ಬೇರೆ ಬರೋದಿಲ್ಲ ಆಗ್ಬೋದಾ ಬಿಡಿ ನೆಕ್ಸ್ಟ್ ಇಪ್ಪತ್ತಾರು ಬೈ 15 ಇಂಟು 35/39 ಯಾರು ಮಾಡ್ತೀರಾ ಬೋರ್ಡ್ ಮೇಲೆ ಸ್ವಲ್ಪ ದೊಡ್ಡ ಬಗ್ಗೆ ಹಾಕಿದೆ ಮಾಡಿ ಎಕ್ಸರ್ಸೈಸ್ ಮಾಡಿ ಆಮೇಲೆ ಮಾಡೋಣ
ಅದಕ್ಕೆ ಬಾಧ್ಯತೆ ನಿಯಮಗಳು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಮಾಡ್ಬೋದು. ಅಂಶ ಛೇದ ಒಟ್ಟು ಯಾವ್ದಾರ ಅಂಶ ತಗೋ, ಯಾವ್ದಾರ ಅಂಶ. ಸರಿ 5 ಮೂರಲೆ 5 ಒಳ್ಳೆನಾ? ಸರಿ ಮಾಡು. 26 ಮತ್ತು 39 ನೋಡಿ ಯಾವ್ದಾರ ಮಗ್ಗಿನಲ್ಲಿ ಸಂಕ್ಷೇಪಿಸ್ಕೊಳ್ಳುತ್ತಾ. ಆಯ್ತಾ? ಬಾ ಮಾಡು. ನಿಧಾನ. ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರತಿ ಸ್ಟೆಪ್ ಅನ್ನು ಈಕ್ವಲ್ಸ್ ಹಾಕೋಬೇಕು. ನೆಕ್ಸ್ಟ್ ಸ್ಟೆಪ್ ಅನ್ನು ಈಕ್ವಲ್ಸ್ ಹಾಕೋಬೇಕು. ಈಕ್ವಲ್ಸ್ ಇಲ್ಲಿ ಬರೀಬೇಕು, ಇಲ್ಲ ಮೂಲೆ ಬರೀಬಾರ್ದು. ಇದೇ ಮಾಡಿದ್ರು 13 ಮಗ್ಗಿನಲ್ಲ 13 26 5 ಮೂರ್ಲೆ 5 7 ಮತ್ತೆ ಅಂಶಛೇದ ಯಾವ್ದು ಕ್ಯಾನ್ಸಲ್ ಮಾಡೋದಕ್ಕೆ ಸಂಕ್ಷೇಪಿಸ್ಲಿಕ್ಕೆ ಆಗೋದಿಲ್ಲ. 7 2 14 3 3 9 ಸರಿನಾ? ಸಾಕು. ಈಗ ಭಾಗಾಕಾರ ಹೇಳ್ತಾರೆ. ಅಲ್ಲಿಗೆ ಇವತ್ತು ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಸೇತುಬಂಧ ಕ್ಲಾಸಲ್ಲಿ ಮುಗಿದಂಗಾಗುತ್ತೆ. 12/15 ಡಿವೈಡೆಡ್ ಬೈ 6/20 ಕಡೆ ಎಲ್ಲ ನೋಡಿ. ಈ ಕಡೆ ಈಗ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಭಿನ್ನರಾಶಿಗಳನ್ನ ಭಾಗಾಕಾರ ಕ್ರಿಯೆಗೆ ಒಳಪಡಿಸ್ಬೇಕಂದ್ರೆ ಈ ಭಿನ್ನರಾಶಿಯ ಚಿಹ್ನೆಯಿಂದ ಈ ಕಡೆ ಕೆಳ ಮಾಸುತ್ತೆ. ಭಿನ್ನರಾಶಿಯ ಚಿಹ್ನೆಯಿಂದ ಎಡಕ್ಕಿರ್ತಕ್ಕಂತ ಭಿನ್ನರಾಶಿಯನ್ನ ಕೇಳಿಸ್ಕೊಳ್ಳಿ ಫಸ್ಟ್. 12/15 ಡಿವೈಡೆಡ್ ಬೈ ಬಿಕಮ್ಸ್ 8. ಈ ಭಿನ್ನರಾಶಿ ವ್ಯುತ್ಕ್ರಮ ತಗೋಬೇಕು. ವ್ಯುತ್ಕ್ರಮ ಅಂದ್ರೇನು? ಉಲ್ಟಾ ಇನ್ ದ ಸೆನ್ಸ್ ರೆಸಿಪ್ರೋಕಲ್ ಅಂದ್ರೆ ಏನಂತ? ಯಾವ್ದು ಉಲ್ಟಾ ಅಂದ್ರೇನು? ಹಂಗೆ ಹೇಳ್ಬೇಕು. ಆಡ್ ಭಾಷೆನ ಉಲ್ಟಾ ಅಂತೀವಿ. ಅಂಶ ಎಷ್ಟಾಗ್ತಾವಾಗ 21/6. ಇನ್ನೇನಿದೆ ಈಗ 8. ಹೌದಾ? ಈಗ ಮಾಮೂಲಿ ಇಲ್ಲಿಂದ ಮುಂದಕ್ಕೆ ನಿಮಗೆ ಲೆಕ್ಕ ಗೊತ್ತಿದೆ. 6 ಯಾವ್ದಾರ ಕ್ಯಾನ್ಸಲ್ ಆಗುತ್ತಾ? 7 2 ಕರೆಕ್ಟಾ? ಸರಿ ಗುಡ್. ಇನ್ನೊಂದು ಆ ಕಡೆ ಈಗ ಮಾಡ್ತಿರಲ್ಲ 10/21 ಡಿವೈಡೆಡ್ ಬೈ 10/21 ಡಿವೈಡೆಡ್ ಬೈ 4/9. ಈಗೆಲ್ಲ ಚೆನ್ನಾಗಿ ಮಾಡಿರ್ತೀರ. ಇನ್ನು 3 ದಿನ ಬಿಟ್ಟು ಕೇಳಿದಾಗ ಎಲ್ಲ ಮರ್ತಿರ್ತೀರ. ಅದಕ್ಕೇನೆ ಪ್ರತಿದಿನ ರಿವಿಷನ್ ಮಾಡ್ಕೊಳ್ತಾ ಇದ್ರೆ ಜ್ಞಾಪಕ ಇರುತ್ತೆ. ಆಯ್ತಾ ನಿಮ್ಮ ಮನದಿಂದ? ಆಯ್ತಪ್ಪ ಹೇಳಿ. ನೀನೇ 10/21 ಏನ್ ಮಾಡ್ಬೇಕು? ಈ ಕಡೆ ನೋಡಿ, ಬೋರ್ಡ್ ನೋಡಿ, ಹಾಗೆ ಬರ್ಬೇಕು. ಸರಿನಾ? ಡಿವೈಡೆಡ್ ಬೈ 8. ಇದಕ್ಕಿಂತ 4/9 ಕ್ರಮ ಎಷ್ಟು? ಮಾಡಿ ಹೇಳು. 9/4. 9ನೇ ಕನ್ನಡದಲ್ಲಿ ಹೇಳಿದ್ರೆ 4ನೇ 9. ಛೇದ ಫಸ್ಟ್ ಹೇಳಿ, ಅಂಶ ಹೇಳ್ತೀವಿ. 9/, ಅಂದ್ರೆ ಡಿವೈಡೆಡ್ ಬೈ ಅಂತ 9/4. ಈಗ 10 ಮತ್ತು 4 ಯಾವ ಸಂಖ್ಯೆ? 2.
ಏಳರ ಜೊತೆಗೂ ಆಗಲ್ಲ ಏನು ಆಗಿಲ್ಲ ಅಂದ್ರೆ ಹಾ ಏಳು ಕರೆಕ್ಟಾ ಬಿಡಿ ಎಲ್ಲರೂ ಬಿಡಿದ್ರೆ ಅಷ್ಟೇನ ಅರ್ಥ ಆಯ್ತಲ್ಲ ಸೊ ಈ ರೀತಿ ನೀವೇನೆ ಸ್ವಂತ ಲೆಕ್ಕ ಹಾಕಬಹುದು ನಾಳೆ ಬರ್ಬೇಕಾದ್ರೆ ಹೋಮ್ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಇಂಥ ಸಂಖ್ಯೆನೇ ಇರ್ಬೇಕು ಕೆಲವು ಸರಿ ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿರ್ತಾರೆ 3/4 ನೋಡಿ ಡಿವೈಡೆಡ್ ಬೈ 8/5 ಅಂತ ಕೊಟ್ಟಿರ್ತಾರೆ ಈಗ ಏನ್ ಮಾಡೋಣ ಮೊದಲನೇ ಭಿನ್ನರಾಶಿ 3/4 ಹಾಗೆ ಡಿವೈಡೆಡ್ ಬೈ ಇದ್ದು 5/8 ಈಗ ಇರ್ಲಿ ಈಗ ಏನ್ ಮಾಡ್ಬೇಕು ಈಗ ಅಷ್ಟೇ ಅಷ್ಟೇ ವೆರಿ ಗುಡ್ ಈಗ ಏನ್ ಮಾಡ್ಬೇಕು ನಿಮಗೆ ಭಾಗ ಆಗಲೇಬೇಕು ಅಂತ ಏನ್ ನಿಯಮ ಇಲ್ಲ ಅಷ್ಟೇ ಅಷ್ಟೇ ನೇರವಾಗಿ ಅಂಶ ಗುಣಿಸ್ಕೋಬೇಕು 32 ಅಂತ ಗುಣಿಸಿಡ್ಬೇಕೇನ ಸರ್ ಇಲ್ಲಿ ಯಾವ್ದು ಆಗ್ತಾನೆ ಇಲ್ಲ ಸರ್ ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂತ ಹುಡುಕೊಂಡು ಕುತ್ಕೋಬಾರ್ದು ಆದ್ರೆ ಮಾಡ್ಬೇಕು ಆಗದೆ ಅಂಶ ಗುಣಿಸಿ ಛೇದ ಕುತ್ಕೊಳ್ಳ ನಿಜ ಈಗ ಏನ್ ಮಾಡ್ಬೇಕಪ್ಪ ನಾಳೆ ಬರ್ತಾ ಅಂತೇಳಿ ನೀವು ಸಂಕಲನದ ಮೇಲೆ 4 ಲೆಕ್ಕ ವ್ಯವಕಲನದ ಮೇಲೆ 4 ಲೆಕ್ಕ ಗುಣಾಕಾರದ ಮೇಲೆ 4 ಭಾಗಾಕಾರದ ಮೇಲೆ 4 ನೀವೇನೆ ಹಾಕೊಂಡು ಅಥವಾ 4-5ನೇ ಕ್ಲಾಸ್ ಶಾಲಾ ಪುಸ್ತಕದಲ್ಲಿ ಇರ್ತಾವ ಅವನಾದ್ರೂ ಹಾಕಿ ಅಲ್ಲಿ ಹುಡ್ಕೋದೇ ಬೇಡ ನೀವೇ ನಿಮಗೆ ಏನ್ ಮನ್ಸಿಗೆ ಬರುತ್ತೆ ಆ ಸಂಖ್ಯೆ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ ಹೋಮ್ವರ್ಕಿಗೆ ಆ ಲೆಕ್ಕಗಳನ್ನ ಮಾಡ್ಕೊಂಡು ಅರ್ಥ ಆಯ್ತಲ್ಲ ಭಿನ್ನರಾಶಿಗಳ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಅರ್ಥ ಇದೆಯಲ್ಲ ನಾಳೆ ಬರ್ತಾ ಹೋಮ್ವರ್ಕಿಗೆ ಎಲ್ಲರೂ ಕೂಡ ಮಾಡ್ಕೊಂಡ್ಬೇಕು ಥ್ಯಾಂಕ್ ಯು